ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತು ಬೆಳಗ್ಗೆನೇ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಮಶ್ರೂಮು 2 ಭಾಗ ಮಾಡಿ ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮು: 1 ಟೊಮೊಟೊ, ದೊಡ್ಡ ಸೈಜ್ ಈರುಳ್ಳಿ 1, ಮತ್ತು ಹಸಿಮೆಣ್ಸಿನ್ಕಾಯಿ 4 ಫ್ಲೇವರ್ಗೋಸ್ಕರ, ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕಂತೆ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಪಲಾವ್ ಎಲೆ ಇಷ್ಟು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. 10 ನಿಮಿಷದಲ್ಲಿ ಬ್ಯಾಚುಲರ್ಸ್ ಕೂಡ ಯೂಸ್ಫುಲ್ ಆಗುತ್ತೆ. ಇದು ಫ್ಯಾಮಿಲಿ ಕೂಡ ಯೂಸ್ಫುಲ್ ಆಗುತ್ತೆ. ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಈ ಥರ ಇರ್ತೈತೆ ರೆಸಿಪಿ, ಬೇಗನೆ ಮಾಡ್ಕೊಬೋದು. ಇವಾಗ ತುಪ್ಪ ಎಣ್ಣೆ 2 ಹಾಕಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀರಿ. ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀರಿ. ಅದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊತಾ ಇರಬೇಕು. ತುಂಬ ಚೆನ್ನಾಗಿರ್ತೈತೆ, ತುಂಬ ಟೇಸ್ಟಾಗೂ ಇರ್ತೈತೆ. ಯಾಕಂದರೆ ಹೇಳಿದ್ರೆ ನಾನ್ ವೆಜ್ ತಿಂದಿರ ಇರೋರು ಮಶ್ರೂಮ್ ಪಲಾವ್ ಅಂತ ಹೇಳ್ಬೋದು, ಮಶ್ರೂಮ್ ಬಿರಿಯಾನಿ ಅಂತಲೂ ಹೇಳ್ಬೋದು. ನಾನು ಇಲ್ಲಿ ಬಿರಿಯಾನಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಮಶ್ರೂಮ್ ಬಿರಿಯಾನಿ ಅಂತಲೇ ಹೇಳ್ತೀನಿ. ಮಶ್ರೂಮ್ ಪಲಾವ್ ಪೌಡ್ರು ಹಾಕಿ ಮಶ್ರೂಮ್ ಪಲಾವು ಅಂತಲೂ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕೋ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೋದು. ಇದು 10 ನಿಮಿಷದಲ್ಲಿ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಈ ಫುಲ್ಲು ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಅದಾದಮೇಲೆ ನಾನು ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥ ಮಶ್ರೂಮ್ನ ತೊಳೆದು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಏನಕ್ಕಪ್ಪ ತೆಗಿಬೇಕು ಅಂತ ಹೇಳಿದ್ರೆ, ಮೇಲೆ ಎಲ್ಲ ಅದು ಹುಲ್ಲಲ್ಲಿ ಬೆಳೆದಿರ್ತದೆ, ಅದೊಂಥರ ನೈಸಾಗಿರ್ತದೆ, ಚೆನ್ನಾಗಿರಲ್ಲ. ಹಂಗಾಗಿ ಸಿಪ್ಪೆ ತೆಗೆದ್ರೆ ಚೆನ್ನಾಗಿರ್ತೈತೆ, ಅದರಲ್ಲಿ ಗಲೀಜು ಏನೂ ಇರಲ್ಲ. ಹಂಗಾಗಿ ಸಿಪ್ಪೆ ತೆಗೆದು ತೊಳೆದಿಟ್ಕೊಬೇಕು. ತೊಳೆದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತೆ. ನೋಡ್ತಾ ಇರ್ಬೋದು ನಾನು ಸಿಪ್ಪೆ ಯಾವ ಥರ ತೆಗ್ದಿದ್ದೀನಿ ಅಂತ ಅಲ್ಲೇ ಕಾಣಿಸ್ತಾ ಇದೆ. ನಾನಿವಾಗ ಬಿರಿಯಾನಿ ಮಸಾಲ ಯೂಸ್ ಮಾಡ್ಕೊಂಡು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದು. ನಾನೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಮಶ್ರೂಮು. ತುಂಬ ಟೇಸ್ಟಾಗಿರ್ತೈತೆ, ತುಂಬಾ ಸಕ್ಕತ್ತಾಗಿರುತ್ತೆ. ಒಂದ್ಸರಿ ಈ ರೆಸಿಪಿ ನೀವು ಟ್ರೈ ಮಾಡಿ. ಅದಾದಮೇಲೆ ಇವಾಗ ನಾನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಅದು ಹಸಿ ಘಾಟ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಪೇಸ್ಟು ಹಾಕ್ಕೋಬೋದು, ಪೇಸ್ಟ್ ಇಲ್ಲಾಂದರೆ ಮನೇಲಿ ನಾವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೋದು. ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ನಮ್ಮ ಮನೇಲಿ ಕೂಡ ಮಶ್ರೂಮ್ ಬಿರಿಯಾನಿ ಮಾಡಿ, ಹಂಗಾಗಿ ಇವತ್ತು ಟಿಫನ್ ಬಾಕ್ಸ್ಗೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ಅಡುಗೆ ವಿಡಿಯೋನೇ ತುಂಬ ಇರ್ತದೆ. ಎಲ್ಲರೂ ಕೂಡ ನೋಡಿ, ಲಾಂಗ್ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ ಇಷ್ಟ ಆಗಿದರೆ. ಇದಾದಮೇಲೆ ಇವಾಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿಲ್ಲ, ನಾರ್ಮಲಾಗಿ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಅಷ್ಟೊಂದು ಬೇಡ ಅಂತ ಹೇಳಿ ನಾರ್ಮಲ್ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ತೊಗೊಂಡು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಹತ್ತು ನಿಮಿಷದಲ್ಲಿ ಬೇಗನೆ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತೈತೆ. ನಾನು ಮಾಡೋ ರೀತಿಯೇ ನೀವು ಕೂಡ ಮಾಡ್ಕೊಳ್ಳಿ. ಅದು ಅಷ್ಟೇ, ಟೊಮೊಟೊ ಸ್ವಲ್ಪ ಬೇಯೋ ತನಕ ಇರಬೇಕು, ವೆಯ್ಟ್ ಮಾಡಿ. ಸ್ವಲ್ಪ ಹಸ್ಕಿರೋ ಇದ್ದರೆ ಚೆನ್ನಾಗಿರಲ್ಲ. ಮಶ್ರೂಮ್ ಬಿರಿಯಾನಿ ಅದೇ ಥರ ವಾಸನೆ ಬರ್ತಾಯಿರ್ತದೆ. ಆಮೇಲೆ ಅಚ್ಕಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 3 ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊತಾ ಇರೋದು. ಅಚ್ಕಾರದ ಪುಡಿ ಖಾರಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಮಶ್ರೂಮ್ ತೊಳೆದಿಟ್ಕೊಂಡಿರೋ ಅಂಥದ್ದು ಆ್ಯಡ್ ಮಾಡ್ಕೊತಾ ಇದ್ದೀರಿ. ಅದಕ್ಕೆ ಉಪ್ಪು ಖಾರ ಇಳಿಬೇಕಲ್ಲ, ಹಂಗಾಗಿ ಅದು ಕೂಡ ಎಣ್ಣೆಲಿ ಫ್ರೈ ಆಗಬೇಕು ಅಂತ ಹೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ, ಉಪ್ಪು, ಖಾರ ಎಲ್ಲ ಅದಕ್ಕೂ ಹಿಡಿಬೇಕು, ಆವಾಗಲೇ ಮಶ್ರೂಮು ಟೇಸ್ಟಾಗಿರೋದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನನ್ನ ವಿಡಿಯೋದಲ್ಲಿ ಮಶ್ರೂಮ್ ಸಾಂಬಾರು ಗೊಜ್ಜು ಮಾಡೋದು ಯಾವ ಥರ, ಮಶ್ರೂಮ್ ಫ್ರೈ ಮಾಡಿ ಇಲ್ಲ ಮಶ್ರೂಮ್ ಸಾಂಬಾರು, ಮಶ್ರೂಮ್ ಗೊಜ್ಜು ಎಲ್ಲ ಐತೆ, ಹೋಗಿ ಒಂದ್ಸರಿ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆರಾಮಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಬೇಕು. ಉಪ್ಪು ಹಿಡಿಬೇಕಲ್ಲ, ಹಂಗಾಗಿ ಉಪ್ಪನ್ನ
ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಮತ್ತು ಉಪ್ಪು ಖಾರ ಎಲ್ಲ ಮಶ್ರೂಮ್ಗೆ ಹಿಡಿಬೇಕು. ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗೈತೆ, ಮಶ್ರೂಮ್ಗೆ ಕಲರ್ ಹಿಡ್ದೈತೆ. ಅದಾದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಆ್ಯಡ್ ಮಾಡ್ಕೊತಾ ಇದ್ದೀರಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಳಿಗಾಲಕ್ಕೆ ಖಾರವಾಗಿ ತುಂಬ ಚೆನ್ನಾಗಿರ್ತೈತೆ, ತುಂಬ ಟೇಸ್ಟಾಗಿರ್ತೈತೆ. ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ನಾನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ಟವ್ನ ಬೇಯಿಸ್ಕೊಬೇಕು. ಅತಿಯಾಗಿ ಜಾಸ್ತಿ ಫ್ಲೇಮಲ್ಲಿಟ್ಟರೆ ಬೇಗ ಸೀದ್ಕೊತೈತೆ. ಇವಾಗ ನಾನು ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಅಕ್ಕಿ ಎಷ್ಟು ಹಾಕ್ತಿರೋ ಅದ್ರ ಮೇಲೆ ಬಿರಿಯಾನಿ ಪೌಡ್ರ್ ಮಸಾಲ ಯೂಸ್ ಮಾಡ್ಕೊಬೇಕು. ನಾನಿವಾಗ 2.5 ಲೋಟ ಆಗೋಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಾನು ಯಾಕಂದರೆ ಮಸಾಲೆ ಎಲ್ಲ ಹಾಕಿದ್ದೀನಿ, ಒಂದೇ ಒಂದು ಬಿರಿಯಾನಿ ಪೌಡ್ರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಶ್ರೂಮ್ಗೆ ಮಸಾಲೆ ಹಾಕಿದ್ದೀರಿ, ಸ್ವಲ್ಪ ಹಿಡಿಯಲ್ಲ ಅಂತೇಳಿ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಕರ್ಡ್ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೆ. ಅದು ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಬೇಗನೆ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದೆಲ್ಲ ಆಗಿತ್ತಾದಮೇಲೆ ಇವಾಗ ನಾವು ಎಷ್ಟು ಲೋಟ ಅಕ್ಕಿ ಹಾಕ್ಕೊತಿರುವೋ ಅದಕ್ಕೆ ಡಬ್ಬಲ್ಲು ನೀರು ಯೂಸ್ ಮಾಡಬೇಕು. ನಾನು 2.5 ಲೋಟ ಆಗಿರೋದ್ರಿಂದ ಅಕ್ಕಿ 2.5 ಲೋಟ ತೊಗೊಂಡಿದ್ದೀನಿ. ಹಾಗಾಗಿ 5 ಲೋಟ ನೀರು ತೊಗೊತಾ ಇದ್ದೀನಿ. ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊತಿರೋ ಆ ಲೋಟಲ್ಲಿ ಡಬ್ಬಲ್ ಮಾಡ್ಕೋಬೇಕು ನೀರನ್ನ. ಇವಾಗ ಅಕ್ಕಿ ತೊಳೆದಿಟ್ಕೊಂಡಿರೋದಂತೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದಿ ಬಂದವಾಗ ಅಕ್ಕಿ ಹಾಕಬೇಕು. ಅದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಉಪ್ಪು ಖಾರ ನಾವು ನೋಡ್ಕೋಬೋದು. ನೀವು ಉಪ್ಪು ಖಾರ ಕಡಿಮೆ ಇದ್ರೆಗನ ಆ್ಯಡ್ ಮಾಡ್ಕೊಂಡು 3 ವಿಜಿಲ್ ಕೂಗಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಜಿಲು ಕೂಗಿಸ್ಕೊಂಡಿದ್ದಾದಮೇಲೆ ಯಾವ ಥರ ಇರ್ತೈತೆ ಅಂತ ನೋಡೋಣ ಬನ್ನಿ. ನೋಡಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗೈತೆ ಕಾಣಿಸ್ತದೆ. ಮಸಾಲೆ ಎಲ್ಲ ಮೇಲೇ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮಸಾಲೆ ಒಂದೇ ಕಡೆ ಇರ್ತೈತೆ ಅಂತೇಳಿ ಒಂದು ಬಾಣಲೆ ತಗೊಂಡು ಬಾಣಲಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಮಸಾಲೆ ಒಂದೇ ಕಡೆ ಇರ್ತೈತಲ್ಲ ಚೆನ್ನಾಗಿರಲ್ಲ. ಒಂದೇ ಕಡೆ ಮಸಾಲೆ ಇರ್ತದೆ, ಒಂದು ಕಡೆ ಮಸಾಲೆ ಇರಲ್ಲ ಅಂತ ಹೇಳಿ ಬೇರೆ ಒಂದು ಬಾಣಲೆ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ರೆಸಿಪಿ ಈ ಥರ ಇತ್ತು. ನೆಕ್ಸ್ಟ್ ವೀಡಿಯೋಗೋಸ್ಕರ ನಂದು ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ತುಂಬ ವ್ಯೂಸ್ ಬರಬೇಕು, ನನಗೆ ಇನ್ನೂ ತುಂಬ ವಾಚ್ ಓವರ್ ಬರಬೇಕು. ಎಲ್ಲರೂ ಕೂಡ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮಶ್ರೂಮ್ ಬಿರಿಯಾನಿ ಈ ಥರ ಇತ್ತು ಇವತ್ತಿನ ರೆಸಿಪಿ. ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾಯಿದ್ರೆ ಬಾಯಲ್ಲಿ ನೀರು ಊರ್ತೈತೆ. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ಟೇಸ್ಟ್ ಹೆಂಗಿರ್ತೈತೆ ಅಂತ ನೋಡೋಣ ಅಂತ ಹೇಳಿ. ನೀವು ಬೇಕಾದರೆ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ಮೊಸರು ಮಾಡ್ಕೋಬೋದು. ಈ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.